ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಆಲ್ರೆಡಿ ಪ್ರಾರಂಭವಾಗಿದೆ. ಅಂದ್ರೆ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ವಿಜಯನಗರ, ಬೆಳಗಾವಿ, ಹಾಸನ, ಕೊಡಗು, ಕೊಪ್ಪಳ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಿಗೆ ಜಮಾ ಆಗ್ತಾ ಆಗ್ತಾ ಸರಿಸುಮಾರು 12 ಜಿಲ್ಲೆಗಳಿಗಾದ್ರೂ ಆಲ್ರೆಡಿ ಜಮಾ ಆಗಿದೆ. ಅದೇ ರೀತಿಯಾಗಿ 12 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಜಮಾ ಆಗಿದೆ. ಹಾಗಾದ್ರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ? ಮುಖ್ಯವಾಗಿ ಸ್ನೇಹಿತರೆ, ಇವತ್ತು ಕೂಡ ಜಮಾ ಆಗ್ತಾ ಇದ್ದು 12 ಗಂಟೆಗೆ. ಈ ನಾಳೆ ಮಧ್ಯಾಹ್ನ ಜಮಾ ಆಗ್ತಾ ಇರುವಂಥದ್ದು. ಇವತ್ತು ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. 2,000 ಅಷ್ಟೇ ಅಲ್ಲ, ಇನ್ನು ಹಲವಾರು ಕಂತುಗಳು ಬರ್ತಾ ಇರುವಂಥದ್ದು ಸತತವಾಗಿ. ಅದರ ಬಗ್ಗೆ ನಾನು ಬಿಡಿಸಿ ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ. ಆದರೆ ಈ GST ಫೇರ್ ಅಂತಾನು ಕೂಡ 3 ಲಕ್ಷ ಮಹಿಳೆಯರದು ಬರ್ತಾ ಇದೆ. ಇಲ್ಲಿ ನೋಡಿ ತೊಂದರೆ ಇರ್ತಕ್ಕಂಥದ್ದು. ಹಾಗಾದ್ರೆ ಈ 3 ಲಕ್ಷ ಫಲಾನುಭವಿಗಳು ಎಂಥವರು? ಇವರಿಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು? ಹಾಗಾದ್ರೆ ಬನ್ನಿ, ಈ ವಿಷಯದ ಕುರಿತಾಗಿಯೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ. ಸೊ ಬನ್ನಿ ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಬಹಳಷ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ. 28 ಹಾಗೂ 29 ಹಾಗೂ ಇನ್ನು ಹಲವಾರು ಕಂತುಗಳು ಬರಬೇಕಾಗಿದೆಯಲ್ಲ, ಇದೆಲ್ಲವೂ ಕೂಡ ಬರುತ್ತೆ ಅಂತ. ಹೌದು, ಖಂಡಿತವಾಗ್ಲೂ ಬರುತ್ತೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ಈ ಗೃಹಲಕ್ಷ್ಮಿ 28ನೇ ಕಂತು 2,000 ಈಗ ಆಲ್ರೆಡಿ ಬರ್ತಾ ಇದೆ ಅಂತೆ. ಇದು ಜನವರಿ ತಿಂಗಳ ಹಣ ಆಗಿರುತ್ತೆ. ಹೌದು, ಈ ವರ್ಷದ 2026ರ ಜನವರಿ ತಿಂಗಳ ಹಣ. ಇನ್ನು 29ನೇ ಕಂತಂದ್ರೆ ಇದೇ ವರ್ಷದ ಫೆಬ್ರವರಿ ತಿಂಗಳ ಹಣ. ಈ 2 ತಿಂಗಳ ಹಣ ಈಗ ಕಂಟಿನ್ಯೂ ಆಗಿ ಬರುತ್ತೆ. ಇದರ ಜೊತೆಗೆ ಮಾರ್ಚ್ ಕೂಡ ಮುಗಿಲಿಕ್ಕೆ ಬಂದಿದೆ. ಹೀಗಾಗಿ 30ನೇ ಕಂತು ಮಾರ್ಚ್ ತಿಂಗಳ ಹಣ ಕೂಡ ಸರ್ಕಾರ ಕೊಡಬೇಕಾಗದೆ. ಈ 3 ತಿಂಗಳ ಹಣವನ್ನು ಕೂಡ ನಾವು ಸತತವಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು, ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಆಕ್ರೋಶ ಅಂತ ಕೇಳೋದಾದ್ರೆ, 2025ರ ಪ್ರಾರಂಭದಲ್ಲಿ, ಹೌದು, ಜನವರಿ ಆದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಸರ್ಕಾರ ಕೊಡುತ್ತೆ. ಮಧ್ಯದಲ್ಲಿ ಇರ್ತಕ್ಕಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಡೋದಿಲ್ಲ ಕಣ್ರಿ. ಆ 2 ಕಂತಿನ ಹಣವನ್ನ ಸರ್ಕಾರ ಯಾಮಾರಿಸಿ ಬಿಡುತ್ತೆ. ಆ 2 ತಿಂಗಳ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆ 2 ತಿಂಗಳ ಹಣ ನೀವು ಕೊಡ್ಲೇಬೇಕು ಅನ್ನುವಂತಹ ಆಕ್ರೋಶವನ್ನ ಬಿಜೆಪಿ ನಾಯಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಹೇರ್ತಾರೆ. ಸೊ ನೀವು 2 ಕಂತುಗಳನ್ನ ಕೊಡ್ಲೇಬೇಕು, ಇಲ್ಲ ಅಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ. ಮಹಿಳೆಯರಿಗೆ ಯಾಕೆ ಸುಮ್ನೆ ಭರವಸೆಯನ್ನ ಕೊಡ್ತೀರಿ? ನುಡಿದಂತೆ ನಡೀತಾ ಇದೀವಿ ಅಂತ ಬರೀ ಬಾಯಿ ಮಾತ್ಲೆ ಯಾಕೆ ಹೇಳ್ತೀರಿ? ಈ ರೀತಿ ಆಕ್ರೋಶಗಳು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ತದನಂತರ ಸಿಗತ್ತೆ ಮಾಹಿತಿ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ತಿಳಿಸ್ತಾರೆ, ಹೌದು ನಾನು 2 ತಿಂಗಳ ಹಣವನ್ನ ಕೊಟ್ಟಿರಲಿಲ್ಲ, ನಾನು ಮರೆತಿದ್ದೆ, ನನಗೂ ಕೂಡ ಗೊತ್ತಿರಲಿಲ್ಲ. ಈಗ ಅಧಿಕಾರಿಗಳ ಹತ್ರ ಮಾಹಿತಿ ಸಿಕ್ಕಿದೆ, ಹೌದು ಅದನ್ನ ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತಕ್ಕಂತಹ ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಗಾಗಿ ನೀವು 5 ಕಂತುಗಳನ್ನ ಇನ್ನೂ ಪಡ್ಕೊಳ್ತೀರಿ. ಹೋದ ವರ್ಷದ ಫೆಬ್ರವರಿ ಮಾರ್ಚ್, ಈ ವರ್ಷದ 3 ತಿಂಗಳ ಹಣ ಜನವರಿ ಫೆಬ್ರವರಿ ಮಾರ್ಚ್, ಈ 5 ಕಂತುಗಳ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 10,000ದಷ್ಟು ದುಡ್ಡು ಜಮಾ ಆಗತ್ತೆ. 1,22,00,000 ಫಲಾನುಭವಿಗಳಿದ್ರಿ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 10,000ದಂತೆ ಜಮಾ ಆದ್ರೆ ಎಷ್ಟು ಖರ್ಚು ವೆಚ್ಚ ಆಗತ್ತೆ ಅಂದ್ರೆ, ಒಂದು ಕಂತಿಗೆ 2,500 ಕೋಟಿಯಷ್ಟು ಬೇಕಾಗತ್ತೆ. ಹೀಗಾಗಿ 12,500 ಕೋಟಿಯಷ್ಟು ದುಡ್ಡನ್ನ ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲೇಬೇಕಾಗತ್ತೆ. ಹೀಗಾಗಿ 5,000 ಕೋಟಿ ಹಣ ಆಲ್ರೆಡಿ ಬಿಡುಗಡೆ ಮಾಡಿದ್ದು 28ನೇ ಕಂತು ಹಾಗೂ 29ನೇ ಕಂತಿನ ಹಣವನ್ನ ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಇವತ್ತು ಕೂಡ ಜಮಾ ಆಗಿದೆ. ಇನ್ನು ನಾಳೆವೂ ಕೂಡ 14 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದ್ದು, ಅದರಲ್ಲಿ ಕೊಡಗು, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ತುಮಕೂರು, ಹಾಸನ, ಅದೇ ರೀತಿಯಾಗಿ ಬಳ್ಳಾರಿ, ಅದೇ ರೀತಿಯಾಗಿ ಧಾರವಾಡ, ಯಾದಗಿರಿ, ಅದೇ ರೀತಿಯಾಗಿ ಬೆಳಗಾವಿ, ವಿಜಯನಗರ, ಕೊಪ್ಪಳ, ಅದೇ ರೀತಿಯಾಗಿ ಇನ್ನು ಮಂಡ್ಯ ಜಿಲ್ಲೆಗೂ ಕೂಡ ಬರುತ್ತೆ. ಹೀಗೆ 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ನಾಳೆ ಕಳುಹಿಸಲಾಗ್ತಾ ಇದೆ. ಸೊ ನಿಮ್ಮ ಜಿಲ್ಲೆನೂ ಕೂಡ ಇದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದರೆ ಇಲ್ಲಿ GST ಫೇರ್ ಅಂತ 3 ಲಕ್ಷದ ಫಲಾನುಭವಿಗಳು ಬರ್ತಾ ಇದೆಯಲ್ಲ, ಇದರಲ್ಲಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕಣ್ರಿ. ಯಾಕೆ ಅಂತ ಕೇಳೋದಾದ್ರೆ, GST ಫೇರ್ ಅಂತ ಹೇಳ್ಬಿಟ್ಟು ತಾಂತ್ರಿಕ ದೋಷದಿಂದ ಬರ್ತಾ ಇದೆ. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಹಾಗಾಗಿ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ.
ಸೊ ಜಿ ಎಸ್ ಟಿ ಫೇರ್ ಅಂತ ಹೇಳ್ಬಿಟ್ಟು 3 ಲಕ್ಷದ ಮಹಿಳೆಯರದು ಬರ್ತಾ ಇದೆ, ಆದರೆ ಇದು ತಾಂತ್ರಿಕ ದೋಷದಿಂದ. ಸೊ ಹಾಗಾಗಿ ಈ ಒಂದು ಏನು ತಾಂತ್ರಿಕ ದೋಷ ಇದೆಯಲ್ಲ, ಇದನ್ನು ಸರ್ಕಾರವೇ ಖುದ್ದಾಗಿ ವೆರಿಫಿಕೇಷನ್ ಮಾಡಿ ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ವೆರಿಫಿಕೇಷನ್ ಆದ ತಕ್ಷಣ ಸರಿ ಇದೆಯಾ ಅಥವಾ ಯಾರು ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದಾರೆ, ಯಾರು ಶ್ರೀಮಂತ ವ್ಯಾಪಾರಸ್ಥರಿದ್ದಾರೆ, ಇದ್ರ ಬಗ್ಗೆ ವೆರಿಫಿಕೇಷನ್ ಖುದ್ದಾಗಿ ಸರ್ಕಾರವೇ ಮಾಡುತ್ತೆ. ಅದರಲ್ಲಿ ಶ್ರೀಮಂತ ವ್ಯಾಪಾರಸ್ಥರಿದ್ದರೆ ಅವರಿಗೆ ಖಂಡಿತವಾಗಲೂ ದುಡ್ಡು ಜಮಾ ಆಗೋದಿಲ್ಲ. ಯಾರು ಬಡ ವ್ಯಾಪಾರಸ್ಥರಿರ್ತಾರೋ ಅವರಿಗೆ ದುಡ್ಡು ಜಮಾ ಆಗುವಂಥದ್ದು. ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಖುದ್ದಾಗಿ ಸರ್ಕಾರವೇ ಸೊಲ್ಯೂಷನ್ ಹುಡ್ಕೊಳ್ಬೇಕು. ನೀವೇನು ಅದಕ್ಕೆ ಡಾಕ್ಯುಮೆಂಟ್ಸ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೊಡಬೇಕಂತೇನಿಲ್ಲ. ಹಾಗಾಗಿ ಸರ್ಕಾರವೇ ಇದ್ರ ಬಗ್ಗೆ ವೆರಿಫಿಕೇಷನ್ ಮಾಡುವಂಥದ್ದು. ಸೊ ಇದಾಗಿತ್ತು ಇನ್ಫಾರ್ಮೇಷನ್ನು. ನನ್ನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡಲೇಬೇಕಾಗಿತ್ತು ಸ್ನೇಹಿತರೆ, ಕೊಟ್ಟಿದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡ್ತೀರಾ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ಶೇರ್ ಮಾಡಿಕೊಳ್ಳಿ.